ಒಂದು 80 ಕ್ವಿಂಟಲ್ ಸಿಕ್ಕತ್ ನೋಡ್ರಿ. 600 ಗಿಡಕ್ಕೆ 600 ಗಿಡಕ್ಕೆ 80 ಕ್ವಿಂಟಲ್. ಹೌದೌದು. ಸಾವಯವ ಮತ್ತೆ ಬರೀ ಜೀವಾಮೃತ. ಸಗಣಿ ಗೊಬ್ಬರ ಹಾಕ್ಬೋದು. ಸರ್ಕಾರಿ ಗೊಬ್ಬರ ಹಾಕಿಲ್ಲ ಅವು, ಇದುವರೆಗೆ ಹಾಕಿಲ್ಲ ಅವು. ಬಾಳೆದೊಂದು 1000 ಗಿಡ ಹಾಕಿದ್ವಿ, ಒಂದು 5 ಲಕ್ಷ ಆಗಿತ್ತು ಇದರಲ್ಲಿ, ಅಡಿಕೆ ಗಿಡದಾಗ. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು ಮತ್ತೆ ಊರಿನ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಜಯಣ್ಣ, ಚಿಕ್ಕಪ್ಪನಹಳ್ಳಿ, ಚಿತ್ರದುರ್ಗ ತಾಲೂಕು. ಯಜಮಾನ್ರೆ, ಈಗ ಅಡಿಕೆ ಕಟಾವು ಮಾಡಿದಾರಲ್ಲ, ಇವತ್ತು ಎಷ್ಟು ಸಿಕ್ಕಿದೆ ಇವತ್ತು ಅಡಿಕೆ? ಇವತ್ತೊಂದು 20 ಚೀಲ ಸಿಕ್ಕತ್ತೆ. ಎಷ್ಟು ಗಿಡದಿಂದ ಸಿಕ್ಕಿದೆ? ಇದು ಎಷ್ಟನೇ ಕಟಾವು? ಅಲ್ಲೇ ಲಾಸ್ಟ್ನೇ ಕಟಾವು ಬಿಡ್ರಿ, ಇದು ಅಲ್ಲೇ 4ನೇ ಕಟಾವು. ಇದು ಅಲ್ಲಿ ನಮ್ಮ ತೋಟದಾಗಿರೋದು 600 ಗಿಡ ಐತೆ. ಅದು ಹೆಚ್ಚು ಕಮ್ಮಿ ಒಂದು 100 ಚೀಲ, ಒಂದು 80 ಕ್ವಿಂಟಲ್ ಸಿಕ್ಕತ್ ನೋಡ್ರಿ. 600 ಗಿಡನು ಫಸ್ಲಿಗೆ ಬಂದಿದಾವ? ಅದರಲ್ಲಿ ಇನ್ನೂ ಒಕ್ಕುವರಿ ಹೋಗಿರ್ತವೆ ಅಂತಾರಲ್ಲ? ಒಂದು 50-100 ಕಮ್ಮಿ ಇದಾವೆ ಗಿಡ, ಒಕ್ಕುವರಿ ಇದಾವೆ. 80 ಕ್ವಿಂಟಲ್ ಅಂದ್ರೆ ಒಳ್ಳೆ ಇಳುವರಿ ಆಗ್ತಲ್ಲ ಯಜಮಾನ್ರೆ? ಮತ್ತೆ ಅದಕ್ಕೆ ಸರಿಯಾಗಿ ಮಾಡ್ಬೇಕಪ್ಪ. ಜೀವಾಮೃತ ಮಾಡ್ತಾ ಇದೀವಲ್ಲ, ಅದೆಲ್ಲ ಜೀವಾಮೃತ ಹಾಕ್ತಿದ್ದೀರಾ? ಹೌದು. ಯಾವ ರೀತಿ ಕೊಡ್ತಿದ್ದೀರಾ ಜೀವಾಮೃತ? ಎಲ್ಲ ಈ ಡ್ರಿಪ್ ಮೂಲಕ 15 ದಿನಕ್ಕೆ ಒಂದ್ಸರಿನಾ? ಇಲ್ಲ, ಒಂದು ಸರಿ ಬಿಟ್ಟರೆ ಒಂದು 500 ಗಿಡಕ್ಕೆ ಬಿಡ್ತೀವಿ ನಾವು. ಅದಕ್ಕೆಲ್ಲ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, 5 kg ಸಗಣಿ, 5 kg ಗಂಜು, ಮತ್ತು ಇವು ಮತ್ತೆ ನಾಟಿ ದನದ್ದೇ ಆಗ್ಬೇಕು, ಗಂಜಿ ದನ ಎಲ್ಲ ಮಾಡೋದ್ರಿಂದ ಭಾಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡ್ರಿ. ನಾವೇನು ಈ ಸರ್ಕಾರಿ ಗೊಬ್ಬರನೇ ಟಚ್ ಇಲ್ಲ, ಒಟ್ಟು ಎಲ್ಲ ಪೂರ್ತಿ ಸಾವಯವದಲ್ಲೇ ಬೆಳೆದಿರೋದು. ಸಾವಯವ ಮತ್ತೆ ಬರೀ ಜೀವಾಮೃತ. ಸಗಣಿ ಗೊಬ್ಬರ ಹಾಕ್ಬೋದು, ಸರ್ಕಾರಿ ಗೊಬ್ಬರ ಹಾಕಿಲ್ಲ ಅವು, ಇದುವರೆಗೆ ಹಾಕಿಲ್ಲ ಅವು. ಒಂದು ಗಿಡಕ್ಕೆ ಎಷ್ಟು ಲೀಟರ್ ಲೆಕ್ಕದಲ್ಲಿ ಕೊಡ್ತೀರಾ, ಅಥವಾ ಇನ್ನು ಎಷ್ಟು ಡ್ರಮ್ ಮಾಡ್ಕೊಂಡಿರ್ತೀರಾ? ಯಾವ ರೀತಿ? ಒಂದು 100 ಲೀಟ್ರ್ ಜೀವಾಮೃತ ತೆಗೆದ್ರೆ ಒಂದು 500 ಗಿಡಕ್ಕೆ ಬಿಡ್ತೀವಿ ನಾವು. 100 ಲೀಟ್ರ್ 500 ಗಿಡಕ್ಕೆ ಬಿಡ್ತೀವಿ ನಾವು. ಎಷ್ಟು ದಿನ? 1000 ಗಿಡಕ್ಕೆ ಬಿಡ್ರಿ ಅಂತ ಹೇಳ್ತಾರೆ, ಬಿಡ್ಬೋದು ನಾವು ಇರಲಿ ಅಂತೇಳಿ ಒಂದು 500 ಗಿಡಕ್ಕೆ ಬಿಡ್ತೀವಿ ನಾವು. ಡೈಲಿ ಬರ್ಬೋದು. ಎಷ್ಟು ದಿನ? 15 ದಿನ, 20 ದಿನ? ಎಷ್ಟು ಗ್ಯಾಪಲ್ಲಿ ಕೊಡ್ತೀರಾ ಒಂದ್ಸರಿ ಕೊಟ್ಟಾದ್ಮೇಲೆ? ಒಟ್ಟು ಒಂದು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಕೊಟ್ಟು ಬಿಡ್ತೀವಿ ನಾವು. ಮತ್ತೆ ಅಲ್ಲಿ ಇನ್ನೊಂದು ಹತ್ರ ಬೇರೆ ಸ್ಟಾಕ್ ರೆಡಿ ಮಾಡಿ ಮತ್ತೆ 500 ಗಿಡಕ್ಕೆ ಬಿಡೋದು. ಒಂದಿನ ಬಿಟ್ಟರೆ ಒಂದು 500 ಗಿಡಕ್ಕೆ ಬಿಟ್ಟು ಇವ್ರ ದಿವಸ ಮತ್ತೊಂದು 500 ಗಿಡಕ್ಕೆ ಬಿಡೋದು. ಈ ಅಡಿಕೆ ನಿಮ್ದು ಲಾಸ್ಟ್ ಕಟಾವ್ ಮುಗೀತು ಅಂತ ಹೇಳಿದ್ರಲ್ವಾ? 80 ಕ್ವಿಂಟಲ್ ಸಿಕ್ತು ಅಂತಂದ್ರಿ. ಈಗ ಲಾಸ್ಟ್ನೇ ಕಟಾವು ಎಲ್ಲ ಲಾಸ್ಟ್ನದಕ್ಕೆ 80 ಕ್ವಿಂಟಲ್ ಆಯ್ತು. 600 ಗಿಡ. ಯಜಮಾನ್ರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತೋಟ, ಇವು ಎಷ್ಟು ವರ್ಷ? 1000 ಗಿಡ ಇವು. ಇನ್ನು ಈಗಿನ ಶುರುವಾಗೈತೆ ನೋಡಿ. 4 ವರ್ಷ 3 ತಿಂಗಳಾಗೈತೆ ನೋಡ್ರಿ. 4 ವರ್ಷ 3 ತಿಂಗಳು. ಸ್ನೇಹಿತರೆ ನೋಡಿ, ಎಲ್ಲ ಒಂಬಾಳೆ ಎಲ್ಲ ಯಾವ ರೀತಿ ಹೊಡೆದಿದ್ದಾವೆ, ಎಲ್ಲ ಎಷ್ಟು ಚೆನ್ನಾಗಿ, ಎಲ್ಲ ಕಾಯೆಲ್ಲ ಫ್ರೂಟ್ ಎಲ್ಲ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ನೋಡಿ. ಯಾವುದು ಡ್ರಾಪ್ ಇಲ್ಲ ನೋಡಿ. ಇದು ನೋಡಿ ಎಲ್ಲ ಚೆನ್ನಾಗಿ ಒಳ್ಳೆ ಡೆವಲಪ್ಮೆಂಟಲ್ಲಿ ಕಾಣಿಸ್ತಾ ಇದ್ದಾವೆ ಗಿಡಗಳು ಎಲ್ಲ ಒಂದೇ ರೀತಿ. ಯಜಮಾನ್ರೆ, ಇದಕ್ಕೆ ಜೀವಾಮೃತನ ಅಥವಾ ಸರ್ಕಾರಿ ಗೊಬ್ಬರನ? ಜೀವಾಮೃತನೇ. ಈ ವರ್ಷ ಸ್ಟಾರ್ಟ್ ಆಗೈತೆ. ಈ ವರ್ಷ ಸ್ಟಾರ್ಟ್ ಮಾಡಿದ್ದೀರಾ? 1000 ಗಿಡ ಇದಾವೆ ಅಂತ ಹೇಳಿದ್ರಲ್ವಾ? ನೋಡಿ ಸ್ನೇಹಿತರೆ, 1000 ಗಿಡ ಇದಾವಂತೆ. 4 ವರ್ಷ 3 ತಿಂಗಳ ಗಿಡ ಅಂತೆ ನೋಡಿ. ಆಲ್ರೆಡಿ ಎಷ್ಟು ಕಾಯಿ ಯಾವ ರೀತಿ ಇದ್ದಾವೆ? 1 2 3 4 5. ಇಲ್ಲಿ 2 ಕೊಯ್ದಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಮತ್ತು ಇಲ್ಲಿ ಇವೆರಡೂ ಕೊಯ್ದಿದ್ದಾರೆ ನೋಡಿ. ಇವೆರಡು ಕಟಾವಾಗಿದ್ದಾವೆ. ಇದಾದ್ರೂ ಸಹ 1 2 3 4 ಮತ್ತು ಆ ಕಡೆ 5 ಕುಂಚಿಗೆ ಇದ್ದಾವೆ ಈಗ ಆಲ್ರೆಡಿ. 4 ವರ್ಷ 3 ತಿಂಗಳ ಗಿಡದಲ್ಲಿ ರೈತರು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ಎಲ್ಲ ಗಿಡನೂ ಅದೇ ರೀತಿ ಇದ್ದಾವೆ, ಎಲ್ಲವೂ ಇದ್ದಾವೆ. ಯಜಮಾನ್ರೆ, ಇದು ಮುಂದಿನ ವರ್ಷ ಇದರಿಂದ ಫಸಲನ್ನ ನಿರೀಕ್ಷೆ ಮಾಡ್ತೀರಾ ನೀವು? ಫುಲ್ ರಿಸಲ್ಟ್ ಬರುತ್ತೆ. ಇದಕ್ಕಿಂತ ಮುಂಚೆ ಯಾವ ಬೆಳೆ ಇತ್ತು ಇಲ್ಲಿ ಅಡಿಕೆ ಹಾಕೋದಕ್ಕಿಂತ ಮುಂಚೆ? ಅಡಿಕೆ ಇಲ್ಲ, ನಾವು ಅಡಿಕೆ ಜೊತೆ ಬಾಳೆ ಹಾಕಿದ್ವಿ. ಬಾಳೆ ಹಾಕಿದ್ರೆ ಬಾಳೆ, ಅದರೊಳಗೆ ಎಲ್ಲ ಕೋಸು ಎಲ್ಲ ಬೆಳೆದಿದ್ವಿ. ಯಾವುದು ಬೆಳೆದಲ್ಲ ಅಂತಲ್ಲ ನಾವು. ಯಜಮಾನ್ರೆ, ಬಾಳೆ ಹಾಕಬಾರ್ದು. ಬಾಳೆ ಹಾಕಿದ್ರೆ ಗಿಡ ಜಾಸ್ತಿ ಹೈಟ್ ಹೋಗ್ಬಿಡ್ತವೆ, ಹೈಟ್ ಹೋಗ್ಬಿಡ್ತವೆ ಅಂತ. ಬಾಳೆ ಬೆಳಿಬೇಕು, 1.5 ವರ್ಷ ಇಟ್ಕೋಬೇಕು ಬಾಳೆ ಅಷ್ಟೇ. ಅದ್ರ ಮೇಲೆ ಬಾಳೆ ಬಿಟ್ಟರೆ 3 ವರ್ಷ 4 ವರ್ಷ ಬಿಟ್ಕೊಂತಾರೆ. ಗಿಡ ಸುಮ್ಮನೆ ಉದ್ದಕ್ಕೆ ಹೋಗ್ಬಿಡ್ತಾವೆ ಅಷ್ಟೇ. ಅದೇ ಎಲ್ಲ ರೈತರು ಏನು ಹೇಳ್ತಾರೆ ಅಂದರೆ, ಬಾಳೆ ಇದ್ಬಿಟ್ರೆ ಸಸಿಗಳು ಬಿಸಿಲು ಬೇಕು ಅಂತ ಜಾಸ್ತಿ ಹೈಟ್ ಹೋಗ್ಬಿಡ್ತವೆ, ಬಡ್ಡೆ ತೆಳ್ಳಗಾಗ್ಬಿಡ್ತವೆ ಅಂತ ಅಂತಿದ್ರಲ್ಲ. ಕರೆಕ್ಟನೇ. ನಾವು ಬಾಳೆ ಬೆಳಿಬೇಕಪ್ಪ ಅಂದರೆ ಒಂದು ಕಂದು ಇಟ್ಟಿವಿ ಅಂದರೆ ಒಂದೇ ಸರಿ ಬಿಟ್ಬಿಡ್ಬೇಕು. ಎರಡೊಂದು ಬಿಟ್ಟು ಅದು 8-11 ತಿಂಗಳಿಗೆ ಕಟಾವಾಗುತ್ತಾ, ಅಷ್ಟಕ್ಕೆ ಇದು ಬರುತ್ತೆ. ಇನ್ನೊಂದು ಸೈಡ್ ಬಿಟ್ಟಿರ್ತೀವಲ್ಲ, ಅದು ಅಷ್ಟಕ್ಕೆ 11 ತಿಂಗಳಿಗೆ ಕಟಾವಾಗ್ಬಿಡ್ತದೆ. ಅಲ್ಲಿಗೆ 1.5 ವರ್ಷ ಒಳಗೆ 2 ವರ್ಷ ಒಳಗೆ ಮುಗಿದೋಗ್ಬಿಡ್ಬೇಕು. ಬಾಳೆ ಇಟ್ಕೊಂಡೇಬಾರ್ದು ನಾವು.
ಹಂಗೆ ಬಾಳೆದು ಎಲ್ಲ ಎಷ್ಟಾಗಿತ್ತು ಯಜಮಾನ್ರೆ ಬಾಳೆದು? ಬಾಳೆದು ಒಂದು 1000 ಗಿಡ ಹಾಕಿದ್ವಿ, ಒಂದು 5 ಲಕ್ಷ ಆಗಿತ್ತು ಇದರಲ್ಲಿ ಅಡಿಕೆ ಗಿಡದಾಗ. 1000 ಗಿಡಕ್ಕೆ 5 ಲಕ್ಷ ಬಾಳೆದು. ಮತ್ತೆ ಬಾಳೆ ತಗೊಂಡು ಅದರೊಳಗೆ ಕುಂಬಳ ಹಾಕಿದ್ವಿ, ಹಾಂ, ಕುಂಬಳ ಬೆಳೆದ್ವಿ. ಮತ್ತೆ ಸೋರೆಕಾಯಿ ಹಾಕಿದ್ವಿ ಮೊನ್ನೆ ನಿನ್ನ. ಹ್ಞೂ ಹ್ಞೂ. ಸೋರೆಕಾಯಿ ಒಂದು 1 ಲಕ್ಷ ರೂಪಾಯಿ ಸೋರೆಕಾಯಿ ಆಯ್ತು. ಅದು ನೆರಳು ಜಾಸ್ತಿ ಆಗ್ಬಿಡ್ತಲ್ಲ, ಕೆಳಗೆ ಕುಂಬಳ ಅಂದರೆ ನೆರಳಿಗೋಸ್ಕರ ಹಾಕ್ಕೊಂಡಿದ್ದೀರಿ ಹೌದೌದು, ಬೇಸಿಗೆನಲ್ಲಿ. ಒಳ್ಳೆ ಗೊಬ್ಬರ ಆಗುತ್ತೆ, ಹಂಗಾಗಿ ಹಾಕಿದ್ವಿ. ಕೋಸು? ಕೋಸು ಒಳ್ಳೆ ರೇಟ್ ಆಯ್ತು ಬಿಡ್ರಿ. ಅದಿನ್ನು ಸಣ್ಣ ಸ್ಟಾರ್ಟಿಂಗ್ ಬಾಳೆ ಅಡಿಕೆ ಒಂದೇ ಸರಿ ಇಟ್ಟಾಗ ಜೊತೆ ಕೋಸು ಹಚ್ಚಿದ್ವಿ. ಅವು 5 ಲಕ್ಷ ರೂಪಾಯಿ ಕೋಸು ಆಗಿತ್ತು. ಕೋಸು ಒಳ್ಳೆ ಗೊಬ್ಬರ, ಅದು ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ. ಯಜಮಾನ್ರೆ ಇಲ್ಲಿ ಇದು ತೋರಿಸಿ, ಇದು ಹೆಂಗೆ ಎಷ್ಟು ಥರ ಎಷ್ಟು ಚೆನ್ನಾಗಿ ಸಿಟ್ಟಿಂಗ್ ಇದೆ ಕಾಯಿ ನೋಡ್ರಿ. ಗೊಂಬಾಳಿ ಸ್ಟಾರ್ಟ್ ಆಗೈತೆ ಇದು ಸ್ನೇಹಿತರೆ. ನೋಡಿ ಇಷ್ಟು ನಾನು ಯಾವ ತೋಟದಲ್ಲೂ ನೋಡಿಲ್ಲ. ತುದಿವರೆಗೂ ಸಹ ಕಾಯಿ ಕಟ್ಟಿದ್ದಾವೆ ನೋಡಿ. ಎಲ್ಲ ಮೇನ್ ಕಾರಣ ಜೀವಾಮೃತ. ತುದಿವರೆಗೂ ಕಾಯಿ ಕಟ್ಟಿದ್ದಾವೆ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಇದು ಅಂತ ನೋಡಿದರೆ ಮೆಣಸಿಂದು ಬಳ್ಳಿದು ಕಾಳು ನೋಡ್ದಂಗೆ ಆಗ್ತಾ ಇದೆ ನೋಡಿ. ಅದೇನು ಅತಿ ಹೆಚ್ಚು ಸರ್ಕಾರಿ ಗೊಬ್ಬರ ಹಾಕ್ಲೇಬಾರ್ದಪ್ಪ.